ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಅನೇಕ ಅನಾಹುತಗಳು ಕೂಡ ಒಂದು ಕಡೆ ಸಂಭವಿಸಿದರೆ ಇನ್ನೊಂದು ಕಡೆ ಮಾರ್ಕಂಡೇಯ ನದಿ ಕೂಡ ಇದೆ. ಇದು ನದಿಯ ಪಾತ್ರದ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಅವಾಂತರ ಕೂಡ ಸೃಷ್ಟಿ ಮಾಡಿರುವಂತದ್ದು. ಸದ್ಯ ನಾನು ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಹತ್ತಿರ ಇರತಕ್ಕಂಥ ಮಾರ್ಕಂಡೇಯ ನದಿಯಲ್ಲಿದ್ದೀನಿ. ಈ ನದಿಯ ಸಂಪೂರ್ಣ ದೃಶ್ಯಗಳನ್ನು ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಬೆಳಗಾವಿ ಜಿಲ್ಲೆ ಹಾಗೂ ಪಶ್ಚಿಮ ಘಟ್ಟದಲ್ಲಿ 15 ದಿನಗಳಿಂದ ಸುರಿತಕ್ಕಂಥ ಧಾರಾಕಾರ ಮಳೆಯಿಂದಾಗಿ ಅನೇಕ ಅನಾಹುತಗಳು ಸಂಭವಿಸ್ತಾ ಇದ್ರೆ, ಇನ್ನೊಂದು ಕಡೆ ರಕ್ಕಸ್ಕೊಪ್ಪ ಜಲಾಶಯ ಕೂಡ ಸಂಪೂರ್ಣವಾಗಿ ಭರ್ತಿಯಾದ ಹಿನ್ನೆಲೆಯಲ್ಲಿ ಮಾರ್ಕಂಡೇಯ ನದಿಗೆ ಒಳಹರಿವು ಕೂಡ ಹೆಚ್ಚಳವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಕಂಗ್ರಾಳಿಯ ಪಕ್ಕದಲ್ಲಿರ್ತಕ್ಕಂಥ ಮಾರ್ಕಂಡೇಯ ನದಿಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಸದ್ಯ ಆ ದೃಶ್ಯಗಳು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಇದು ಜೋಳ, ಮೆಣಸಿನಕಾಯಿ ಹಾಗೆ ಸೇರಿದಂತೆ ಕಬ್ಬು ಸೇರಿದಂತೆ ಅನೇಕ ಬೆಳೆಗಳು ಕೂಡ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿರುವಂತದ್ದು. ಒಟ್ಟಾರೆಯಾಗಿ ಪ್ರತಿ ವರ್ಷ ಕೂಡ ರೈತ ಬೆಳೆದ ಬೆಳೆಗಳು ಕೂಡ ಸಂಪೂರ್ಣವಾಗಿ ಹಾನಿ ಆಗ್ತಾ ಇರ್ತಕ್ಕಂಥದ್ದು. ಈ ಸೂಕ್ತ ಪರಿಹಾರಕ್ಕಾಗಿ ಕೂಡ ಹಲವಾರು ವರ್ಷಗಳಿಂದ ರೈತ ಮನವಿ ಮಾಡ್ತಾ ಇದ್ದಾನೆ. ಆದ್ರೆ ಈ ನದಿ ಏನಿದೆ ಮಾರ್ಕಂಡೇಯ ನದಿ, ಇದು ತನ್ನ ವ್ಯಾಪ್ತಿಯನ್ನ ಮೀರಿ ಅರ್ಧ ಕಿಲೋಮೀಟರ್ ವರೆಗೆ ಜಮೀನುಗಳಿಗೆ ನುಗ್ಗಿ ನೀರು ಆವೃತ್ತಿ ಆಗಿರುವಂತದ್ದು. ಒಟ್ಟಾರೆಯಾಗಿ ಬೆಳಗಾವಿಯ ಪಕ್ಕ ಕಡೌಲಿ ಆಗಿರ್ಬೋದು ಹಾಗೂ ಅಂಬೇವಾಡಿ, ಕಂಗ್ರಾಳಿ ಸೇರಿದಂತೆ ಅನೇಕ ರೈತರ ಜಮೀನುಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಹಾಗೆ ಬೆಳಗಾವಿಯ ಮಾರ್ಕಂಡೇಯ ನದಿ ಸೇರಿದಂತೆ ಬೆಳಗಾವಿ ಜಿಲ್ಲೆ ಇರತಕ್ಕಂಥ ಹಲವಾರು ಸಪ್ತ ನದಿಗಳು ಕೂಡ ಈಗ ಸದ್ಯ ಸಂಪೂರ್ಣವಾಗಿ ತುಂಬ ಹರಿತಾ ಇದ್ದು, ಇದು ಮಾರ್ಕಂಡೇಯ ನದಿಯ ವ್ಯಾಪ್ತಿ ನೋಡೋದಾದ್ರೆ ಒಂದು ಕಡೆ ಬಾವಿ ಆಗಿರ್ಬೋದು, ಒಂದು ಕಡೆ ಸೇತುವೆ ಆಗಿರ್ಬೋದು, ಹಾಗೂ ಒಂದು ಕಡೆ ಸಂಪೂರ್ಣ ರೈತರು ಬೆಳೆದಂಥ ಬೆಳೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಹಾಗೆ ಬೆಳಗಾವಿಯ ಕಂಗ್ರಾಳಿ ಇದೆ, ಕಂಗ್ರಾಳಿಯ ಪಕ್ಕದಲ್ಲಿ ಈ ಮಾರ್ಕಂಡೇಯ ನದಿ ಇರುವುದರಿಂದ ಈ ನದಿಯ ನೀರಿನ ಮಟ್ಟ ಕೂಡ ದಿನೇ ದಿನೇ ಏರಿಕೆ ಆಗುತ್ತಿದ್ದು, ಗ್ರಾಮ ಕಡೋಲಿ ಕಂಗ್ರಾಳಿ ಗ್ರಾಮ ಇದೆ, ಕಂಗ್ರಾಳಿ ಗ್ರಾಮದ ಕೆಲ ಮನೆಗಳಿಗೆ ನೀರು ನುಗ್ಗುವ ಆತಂಕದಲ್ಲಿ ಗ್ರಾಮಸ್ಥರು ಇರುವಂಥದ್ದು. ಒಟ್ಟಾರೆಯಾಗಿ ಪ್ರತಿ ವರ್ಷದಂತೆ ಕೂಡ ಸೂಕ್ತ ನಮಗೆ ಪರಿಹಾರ ನೀಡಬೇಕಂತೇಳಿ ಹಾಗೆ ರೈತ ಕೂಡ ಮನವಿ ಮಾಡ್ತಾ ಇದ್ದು, ಸದ್ಯ ಬೆಳೆ ಬೆಳೆದಿದ್ದಾನೆ, ಕಬ್ಬು ಆಗಿರ್ಬೋದು, ಮೆಣಸು ಆಗಿರ್ಬೋದು ಹಾಗೂ ಭತ್ತದ ಗದ್ದೆಗಳು ಸಂಪೂರ್ಣ ಜಲಾವೃತವಾದ ಹಿನ್ನೆಲೆಯಲ್ಲಿ ರೈತ ಕೂಡ ಸೂಕ್ತ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಕೂಡ ಆಗ್ರಹಿಸ್ತಾ ಇದ್ದಾನೆ. ಕ್ಯಾಮರಾ ಪರ್ಸನ್ ರೋಹಿತ್ ಜೊತೆ ನಾಗೇಶ್ ಕುಂಬಳಿ, ನ್ಯೂಸ್ ಫಸ್ಟ್ ಬೆಳಗಾವಿ.